ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಮಸಾಲೆ ಇಲ್ಲದೇ ನಾನು ಕುಂಬಳಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದನ್ನು ನಾವು ಕುಂಬಳಕಾಯಿ ಹುಳಿ ಅಂತೂ ಕೂಡ ಕರಿತೀವಿ. ಮೊದಲಿಗೆ ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡ್ಕೊಂಬಿಡೋಣ. ಇಲ್ಲಿ ನಾನು ಕುಂಬಳಕಾಯಿಯ 2 ಹೋಳನ್ನು ತೊಗೊಂಡಿದ್ದೀನಿ ರೀ. ಇವೆರಡು ಹೋಳುಗಳು ಹಸಿರು ಕಲರು ಮೇಲ್ಗಡೆ ಇದೆ. ಸೊ ಅದೇ ರೀತಿಯೇ ನೀವು ತೊಗೋಬೇಕು. ಸ್ವಲ್ಪ ರುಚಿಯಾಗಿರ್ತದೆ. ಹಳದಿ ಕಲರ್ ಇದ್ದರೆ ಸ್ವಲ್ಪ ರುಚಿ ಕಡಿಮೆ ಬರ್ತದೆ. ಇದ್ರ ಜೊತೆಗೆ ಇನ್ನು ನಮ್ಗೆ ಏನೇನು ಬೇಕಂತ ನೋಡ್ಕೊಂಬಿಡೋಣ್ರಿ. ಇಲ್ಲೇ 3 ಕೆಂಪು ಮೆಣಸಿನ್ಕಾಯಿ ತೊಗೊಂಡಿನಿ ಒಣವು. ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿನಿ. ಅದ್ರ ಜೊತೆಗೆ 2 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ, ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅದಾದಮೇಲೆ 2 ಟಮಾಟೆನ ತೊಗೊಂಡಿನಿ, ಜವಾರಿ ಟಮಾಟೆ ಹಣ್ಣಿದು. ಸೊ ಅವನ್ನ 2 ತೊಗೊಂಡಿನಿ. ಸಣ್ಣವಿದ್ರೆ 2 ತೊಗೋರಿ, ದೊಡ್ಡದಿದ್ರೆ 1 ತೊಗೋರಿ. ಅದಲ್ದನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ರೀ. ಇದ್ರ ಜೊತೆಗೆ ನಮಗೇನೇನು ಬೇಕು ಮಸಾಲೆ ಅಂತ ನೋಡ್ಕೊಂಬಿಡೋಣ್ರಿ. ಇಲ್ಲಿ ನಾನು ಮಸಾಲೆಗೆ ತೊಗೊಂಡಿರೋದು, ಇಲ್ಲಿ ನಾನು 2 ಟೇಬಲ್ ಸ್ಪೂನು ಸಬ್ಜಿ ಮಸಾಲ ಪೌಡ್ರ್ ತೊಗೊಳಿಕತ್ತೀನಿ ರೀ. ಅದ್ರ ಜೊತೆಗೆ ಇಲ್ಲೇ ಆಮ್ಚೂರ್ ಪೌಡರ್ ಅಂತ ಬರ್ತದೆ, ಅದನ್ನು ಕೂಡ ತೊಗೊಂಡಿನಿ. ಅದು ಕೂಡ ನಮಗೆ 2 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಕೆಂಪು ಖಾರದ ಪೌಡರು, ಮತ್ತು ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಬೇಕ್ರಿ, ಮತ್ತು ರುಚಿ ತಕ್ಕಷ್ಟು ಉಪ್ಪು ಬೇಕು. ಈ ಪಲ್ಯಕ್ಕೆ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಯಾವುದಾದ್ರೂ ಹುಳಿ ಇರುವಂತಹ ಒಂದು ಮಾವಿನ ಹಣ್ಣು ಇದ್ದರೆ ಅದನ್ನು ತೊಗೋರಿ. ಇಲ್ಲಾಂದರೆ ಹಸಿ ಮಾವಿನಕಾಯಿ ಕೂಡ ಸಿಗ್ಲಿಕ್ಕತ್ತದ, ಅದಿದ್ರೆ ಅದನ್ನಾದರೂ ತೊಗೋಬೋದು. ಸೊ ಯಾವುದಾದ್ರೂ ಯೂಸ್ ಮಾಡ್ಬೋದು ರೀ ನೀವು. ಈಗ ಪಲ್ಯ ಮಾಡೋದು ಸ್ಟಾರ್ಟ್ ಮಾಡೋಣ್ರಿ. ಇಲ್ಲಿ ನಾನು ಮೊದಲು ಎಣ್ಣೆ ಕಾಯೋದಕ್ಕೆ ಇಡ್ಲಿಕ್ಕತ್ತೀನಿ. ನಾನಿಲ್ಲಿ ಬಳಸ್ತಾ ಇರೋ ಎಣ್ಣೆ ಸಾಸಿವೆ ಎಣ್ಣೆ ರೀ. ನೀವು ಮನೆಯಲ್ಲಿ ಯಾವ್ದು ಅಡುಗೆ ಮಾಡೋಕ್ಕೆ ಬಳಸ್ತೀರಿ ಅದೇ ಎಣ್ಣೆನ ಬಳಸ್ರಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ 2 ಕೆಂಪು ಮೆಣಸಿನ್ಕಾಯಿನ ಹಾಕ್ಲಿಕ್ಕತ್ತೇನೆ ರೀ. ಇಲ್ಲಿ ಖಾರ ಸ್ವಲ್ಪ ಕಡಿಮೆ ಇರಲಿ ಅಂಥೇಳಿ ನಾನು 2 ಇಲ್ಲಿ ಕೆಂಪು ಮೆಣಸಿನ್ಕಾಯಿನ ಬಳಸ್ಲಿಕ್ಕತ್ತೇನೆ ರೀ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ 3 ಹಾಕ್ಕೋಬೋದು. ಅದ್ರ ಜೊತೆಗೆ ಇಲ್ಲೇ ನಾನು ಜೀರಿಗೆ ಬಳಸ್ಲಿಕ್ಕತ್ತೇನೆ ರೀ. ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ 2 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಲಿಕ್ಕತ್ತೇನೆ ರೀ. ಇವೆರಡು ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ನಾವು ಆಲ್ರೆಡಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿನ, ಸೊ ಉಳ್ಳಾಗಡ್ಡಿ ನಾನಿಲ್ಲೇ 2 ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದುದ್ದಾಗಿ, ಅವನ್ನ ಇದಕ್ಕೆ ಸೇರಿಸ್ಲಿಕ್ಕತ್ತೇನೆ ರೀ. 1-2 ನಿಮಿಷ ಹುರಿಬೇಕ್ರಿ. ಇವು ಉಳ್ಳಾಗಡ್ಡಿ ಅದಾವಲ್ಲ ಸ್ವಲ್ಪ ಮೆತ್ತಗಾಗಬೇಕು. ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಟಮಾಟೆ ಹಣ್ಣು ಕೂಡ ನಾನು ಇದಕ್ಕೆ ಸೇರಿಸ್ಲಿಕ್ಕತ್ತೀನಿ. ಸೊ ಎಲ್ಲ ಕೂಡಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಹುರ್ಕೋಬೇಕ್ರಿ. ಇವೆಲ್ಲ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಕೂಡ ನಾವು ಇದನ್ನು ಹುರ್ಕೊಳ್ಳೋಣ. ಸೊ ಇದು ಹುರ್ಕೊಳ್ಳೋದಕ್ಕೆ ಸಮಯ ನೋಡಿದರೆ ಒಂದು 3-4 ನಿಮಿಷ ಆದರೆ ಅದರೊಳಗಡೆ ಮೆತ್ತಗಾಗ್ಬಿಡ್ತಾವ್ರಿ. ಇದಿಷ್ಟು ಹುರ್ಕೊಂಡ್ಮೇಲೆ ಇವು ಮೆತ್ತಗಾಗೈತಿ ಇವಾಗ ಉಳ್ಳಾಗಡ್ಡಿ ಎಲ್ಲ ಅಂತಂದಮೇಲೆ ನಾವು ಇದಕ್ಕೆ 1 ಚಿಟಿಕೆ ಹಿಂಗೆ ಹಾಕ್ಲಿಕ್ಕತ್ತೀನಿ ರೀ. ನಾನು ಈಗ ಸಾಮಗ್ರಿಗಳನ್ನೆಲ್ಲ ನಿಮಗೆ ತೋರಿಸಿದ್ದೆ. ಸೊ ಅದರೊಳಗೆ ಹಿಂಗೆ ತೋರಿಸೋದು ಮರ್ತಿದ್ದೆ, ಅದಕ್ಕೆ ಕ್ಷಮಿಸಬೇಕು. ಇಲ್ಲಿ ನಾನು ಹಿಂಗೆ ಬಳಸ್ಲಿಕ್ಕತ್ತೀನಿ ರೀ. 1 ಚಿಟಿಕೆ ಮಾತ್ರ ಸ್ವಲ್ಪ ನೀರೊಳಗೆ ಹಾಕಿ ಕಲಿಸಿ ನೀರು ಹಾಕೈತಲ್ರಿ ಅದನ್ನು ಇದಕ್ಕೆ ಹಾಕ್ಲಿಕ್ಕತ್ತೀನಿ. ಇದರಿಂದ ಸ್ವಲ್ಪ ಟೇಸ್ಟ್ ಭಾಳ ಸೂಪರಾಗಿರ್ತೈತೆ ರೀ. ಇದು ಹಿಂಗೆ ಹಾಕಲಿಲ್ಲ ಅಂದ್ರೆ ಚಲೋ ಅನಿಸೋದಿಲ್ಲ. ಇದಿಷ್ಟು ಎಲ್ಲ ಕೆಂಪಗೆ ಹುರ್ಕೋಬೇಕ್ರಿ. ಫಸ್ಟಿಗೆ ಹುರ್ಕೊಂಡ್ಮೇಲೆ ನಾವೇನು ಕುಂಬಳಕಾಯಿನ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ವಿ ರೀ ಅದನ್ನು ಇದಕ್ಕೆ ಸೇರಿಸ್ಲಿಕ್ಕತ್ತೀನಿ. ಕುಂಬಳಕಾಯಿ ಕೂಡ ನಾನು 1 ಬಾರಿ ಬಿಟ್ಟು 2 ಬಾರಿ ಚೆನ್ನಾಗಿ ತೊಳೆದೇನೆ ರೀ. ಹೆಚ್ಚಿದ ಮೇಲೂ ಕೂಡ ತೊಳೆದು ಹಾಕ್ಲಿಕ್ಕತ್ತೀನಿ. 1-2 ನಿಮಿಷ ಇದು ಬಾಯಿ ಮುಚ್ಚಿ ಕುದಿಯಾಗಿ ಬಿಡೋಣ್ರಿ. ಇದು ಸ್ವಲ್ಪ ಕುಂಬಳಕಾಯಿ ಸ್ವಲ್ಪ ರಫ್ ಇರ್ತದೆ, ಅದು ಸ್ವಲ್ಪ ಮೆತ್ತಗಾಗ್ಬೇಕ್ರಿ. ಅದು ಮೆತ್ತಗಾತಂದ್ರೆ ಭಾಳ ಚಲೋ ಆಗ್ತೈತಿ ಪಲ್ಯ. ಸೊ ಇದು ಮೆತ್ತಗಾಗೈತೆ ಅಂತ ನಮ್ಗೆ ಗೊತ್ತಾದ್ಮೇಲೆ ನಾವಿವಾಗ ಮಾವಿನಕಾಯ್ದು ಗೋಟ ಹಾಕ್ಲಿಕ್ಕತ್ತೇನೆ ರೀ. ಇದು ಮಾವಿನ ಹಣ್ಣಿಂದು ಹುಳಿ ಇರ್ತದಲ್ಲ, ಆ ಮಾವಿನ ಗೋಟ ಕೂಡ ನೀವು ಇಲ್ಲಿ ತೊಗೋಬೋದು ರೀ. ಇಲ್ಲ ಅಂತಂದ್ರೆ ಈ ಹಸಿ ಮಾವಿನಕಾಯಿ ತೊಗೊಂಡಿದ್ನಲ್ಲ ಅದರದ್ದು ಕೂಡ ನೀವು ತೆಗೆದು ಇದಕ್ಕೆ ಹಾಕಿದ್ರೆ ಆಯ್ತು ರೀ. ಭಾಳ ರುಚಿ ಆಗ್ತದೆ ರೀ. ಇವಾಗ ಸೀಸನ್ ಕೂಡ ಅದ ಮಾವಿನ ಹಣ್ಣಿಂದು ಗೋಟ ಎಲ್ಲ ನೀವು ತೆಗೆದು ಒಮ್ಮೆ ಸ್ಟಾಕ್ ಕೂಡ ಮಾಡಿ ಇಟ್ಕೋಬೋದು ಒಣಗಿಸಿ. ಸೊ ಅದು ತುಂಬಾ ಚಲೋ ಇರ್ತದೆ. ಅದ್ರ ನಂತರ ಇಲ್ಲಿ ನಾನಿಲ್ಲಿ ಉಪ್ಪು ಹಾಕ್ಲಿಕ್ಕತ್ತೇನೆ ರೀ. ಉಪ್ಪು ಸ್ವಲ್ಪ ರುಚಿ ತಕ್ಕಷ್ಟು ನೋಡಿ ಹಾಕಬೇಕು. ನಾನು 1/2 ಟೇಬಲ್ ಸ್ಪೂನ್ ಮಾತ್ರ ಹಾಕೀನಿ. ನಿಮ್ಗೆ ಉಪ್ಪು ಜಾಸ್ತಿ ಬೇಕಂದ್ರೆ ನೀವು ಸ್ವಲ್ಪ ನೋಡಿ ಹಾಕ್ಕೋರಿ. ಅದಾದ ನಂತರ ಇಲ್ಲಿ ಕೆಂಪು ಖಾರದ ಪೌಡ್ರು ಕೂಡ ಹಾಕ್ಲಿಕ್ಕತ್ತೀನಿ. 1/2 ಟೇಬಲ್ ಸ್ಪೂನ್ ಹಾಕ್ಲಿಕ್ಕತ್ತೇನೆ ರೀ. ನಮ್ಮನೆ ಖಾರ ಭಾಳ ತಿನ್ನೋದಿಲ್ಲ ಯಾರು.
ಸೊ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಹಾಕ್ಬೋದು, ಯಾಕಂದ್ರೆ ನಾವು ಆಲ್ರೆಡಿ ಇದ್ರೊಳಗೆ ಕೆಂಪು ಮೆಣಸಿನ್ಕಾಯಿ ಒಂದು ಕೂಡ ಹಾಕೀವಿ. ಸೊ ಹೀಗಾಗಿ ಇದ್ರೊಳಗೆ ಇವಾಗ ಖಾರ ಜಾಸ್ತಿನದ. ಅದಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಲಿಕ್ಕತ್ತೇನೆ ರೀ. ಅದಾದ ನಂತರ ಇಲ್ಲಿ ಮಸಾಲಿದು ಸಬ್ಜಿ ಪೌಡರ್ ಇತ್ತಲ್ರಿ, ಅಂದರೆ ಪಲ್ಯದ ಮಸಾಲೆ ಪೌಡರ್ ಇತ್ತು, ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ಲಿಕ್ಕತ್ತೀನಿ. ಅದಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಇಲ್ಲೇ ನೀವು ಆಮ್ಚೂರು ಪೌಡ್ರನ್ನ ಹಾಕ್ರಿ. ಭಾಳ ಟೇಸ್ಟಿ ಇರ್ತದೆ ಇದು ಆಮ್ಚೂರು ಪೌಡ್ರನ್ನ ಹಾಕಿದ್ರಂದ್ರೆ. ಇವಿಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ನಾವು ಒಂದು 2 ನಿಮಿಷ 3 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡ್ಬೇಕ್ರಿ. 1-2 3 ನಿಮಿಷ ಆದಮೇಲೆ ನಮ್ಮದು ಕುಂಬಳಕಾಯಿ ಪಲ್ಯ ರೆಡಿ ಇದೆ ರೀ. ನೀವು ನೋಡ್ಬೋದು ಎಷ್ಟು ಘಮ ಘಮ ಅಂತ ವಾಸನೆ ಬರ್ಲಿಕ್ಕತ್ತದ. ಇದ್ರೊಳಗೆ ಹಿಂಗೆ ಹಾಕಿವಿ ನಾವು, ಅದ್ರ ಜೊತೆಗೆ ಆಮ್ಚೂರು ಪೌಡರು ಮತ್ತು ಅದ್ರ ಜೊತೆಗೆ ಮಾವಿನ ಗೋಟ ಕೂಡ ಹಾಕೀವಿ. ತುಂಬ ರುಚಿಯಾಗಿರ್ತೈತೆ ರೀ. ಅದ್ರ ಜೊತೆಗೆ ನಾನು ಸ್ವಲ್ಪ ಇಲ್ಲೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಯೂಸ್ ಮಾಡ್ಲಿಕ್ಕತ್ತೇನೆ ರೀ. ಲಾಸ್ಟಿಗೆ ಹಾಕ್ರಿ ಇದನ್ನು ಗ್ಯಾಸ್ನ ಆಫ್ ಮಾಡಿದ್ಮೇಲೆ. ಸೊ ನೋಡಿದ್ರಲ್ಲ ಎಷ್ಟು ರುಚಿಯಾಗಿರ್ತದೆ, ಎಷ್ಟು ಈಸಿಯಾಗಿ ಕೂಡ ಟೇಸ್ಟಿಯಾಗಿ ನೀವು ಮಾಡ್ಬೋದು. ಸೊ ಈ ಒಂದು ಸಬ್ಜಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ ಮತ್ತು ವಿಡಿಯೋನ ಲೈಕ್ ಶೇರ್ ಕೂಡ ಮಾಡೋದನ್ನು ಮರಿಬೇಡ್ರಿ. ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಷನ್ ಸಿಗ್ತೈತೆ ರೀ. ಇದು ಕಂಪ್ಲೀಟ್ಲಿ ಫ್ರೀ ಇರ್ತದೆ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ. ಅಲ್ಲಿವರೆಗೂ ನಮಸ್ಕಾರ ರೀ.